ನಮಸ್ತೆ ಎಲ್ಲರಿಗೂ. ಥೈರಾಯ್ಡ್ ಇರೋರು ಅವಾಯ್ಡ್ ಮಾಡಬೇಕಾಗಿರೋ ಮೇನ್ ಫುಡ್ಸ್ ಯಾವುದು ಅಂತ ಹೇಳ್ತೀನಿ. ಮೊದಲು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮತ್ತು ಥೈರಾಯ್ಡ್ ಇರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೊದಲನೇದಾಗಿ ಬಂದು ವೈಟ್ ಬ್ರೆಡ್. ಇದು ಫಾಸ್ಟ್ ಡೈಜೆಷನ್ ಕಾಪ್ಸ್ ಆಗಿರೋದ್ರಿಂದ ನಿಮ್ಮ ಬಾಡಿನಲ್ಲಿ ಬೇಗ ಡೈಜೆಸ್ಟ್ ಆಗಿ ನಿಮ್ಮ ಇನ್ಸುಲಿನ್ ಲೆವೆಲ್ನ ಸ್ಪೈಕ್ ಮಾಡುತ್ತೆ ಮತ್ತು ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ. ಇದರಿಂದ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಎರಡನೇದಾಗಿ ಬಂದು ಪೊಟ್ಯಾಟೊ ಚಿಪ್ಸ್. ಇದರಲ್ಲಿ ಟ್ರಾನ್ಸ್ ಫ್ಯಾಟ್ ಪ್ಲಸ್ ಸಾಲ್ಟ್ ಹೆಚ್ಚಾಗಿರೋದ್ರಿಂದ ಇದು ನಿಮ್ಮ ಥೈರಾಯ್ಡ್ ಹಾರ್ಮೋನ್ ರೆಗ್ಯುಲೇಷನ್ನ ಕಡಿಮೆ ಮಾಡುತ್ತೆ. ಮೂರನೇದಾಗಿ ಬಂದು ತೋಫು. ಇದರಲ್ಲಿ ಇಸೋಫ್ಲಾವಾನ್ಸ್ ಹೆಚ್ಚಾಗಿರೋದ್ರಿಂದ ಇದು ನಿಮ್ಮ ಅಯೋಡಿನ್ ಅಪ್ಟೇಕ್ನ ಕಡಿಮೆ ಮಾಡಿ TSH ಪ್ರೊಡಕ್ಷನ್ನ ತೊಂದರೆ ಮಾಡುತ್ತೆ. ನಾಲ್ಕನೇದಾಗಿ ಬಂದು ಪೀನಟ್ಸ್. ಇದರಲ್ಲಿ ಗೊಯಿಟ್ರೋಜನ್ಸ್ ಹೆಚ್ಚಾಗಿರೋದ್ರಿಂದ ಇದು ಕೂಡ ನಿಮ್ಮ ಅಯೋಡಿನ್ ಅಪ್ಟೇಕ್ನ ಕಡಿಮೆ ಮಾಡುತ್ತೆ. ಇದರಿಂದ ಥೈರಾಯ್ಡ್ ಸಮಸ್ಯೆಗಳು ಹೆಚ್ಚಾಗುತ್ತೆ. ಐದನೇದಾಗಿ ಬಂದು ಬ್ರೋಕೋಲಿ, ಕ್ಯಾಬೇಜ್ ಮತ್ತು ಕಾಲಿಫ್ಲವರ್. ಇದರಲ್ಲಿ ಗ್ಲುಕೋಸಿನೋಲೇಟ್ಗಳು ಹೆಚ್ಚಾಗಿರೋದ್ರಿಂದ ನಿಮ್ಮ ಅಯೋಡಿನ್ ಅಬ್ಸರ್ಪ್ಷನ್ನ ಕಡಿಮೆ ಮಾಡುತ್ತೆ. ಇದರಿಂದ ನಿಮ್ಮ TSH ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಆರನೇದಾಗಿ ಬಂದು ಕಾಫಿ ಏನು ಮಾಡುತ್ತೆ ಅಂದರೆ ನೀವು ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ತೀರಲ್ಲ ಅದರ ಅಬ್ಸರ್ಪ್ಷನ್ನ ಕಡಿಮೆ ಮಾಡುತ್ತೆ. ಇದರಿಂದ ನಿಮ್ಮ ಕಾರ್ಟಿಸೋಲ್ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಈ 6 ಫುಡ್ಸ್ನ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ನ ಕಂಟ್ರೋಲ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನಿಸಿದ್ರೆ ಇದೇ ರೀತಿ ಫಿಟ್ನೆಸ್ ರಿಲೇಟೆಡ್ ವಿಡಿಯೋಗೋಸ್ಕರ ನನ್ನ ID ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು.